ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ. ಇವತ್ತು ನಾನು ತುಂಬ ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬಕ್ಕೆ ಉರಿಗಡಲೆ ತಂಬಿಟ್ಟನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೂ ಯಾವುದೇ ರೀತಿ ಎಣ್ಣೆ ಬೇಡ, ತುಪ್ಪ ಬೇಡ, ಪಾಕ ಬೇಡ, ತುಂಬಾ ಸುಲಭವಾಗಿ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಈ ಶಿವರಾತ್ರಿ ಹಬ್ಬಕ್ಕೆ ನೀವು ತುಂಬ ಸ್ಪೆಷಲಾಗಿ ಈ ಉರಿಗಡಲೆ ತಂಬಿಟ್ಟನ್ನ ಮಾಡ್ಬೋದು. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಒಂದು ಪ್ಯಾನ್ ತೊಗೊಳ್ಳಿ, ಅಂದರೆ ಚೆನ್ನಾಗಿ ಎಲ್ಲದನ್ನು ರೋಸ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಕಪ್ ಆಗುವಷ್ಟು ನಾನು ಅಕ್ಕಿನ ತೊಗೊಳ್ತಾ ಇದ್ದೀನಿ. ನೀವು ಎನಿ ಚಾಯ್ಸ್ ಯಾವ್ದು ಬೇಕಾದರೂ ನೀವು ಅಕ್ಕಿ ತೊಗೋಬೋದು, ಬಾಸುಮತಿ ತೊಗೋಬೋದು, ರೇಷನ್ ಅಕ್ಕಿ ತೊಗೋಬೋದು, ಬುಲೆಟ್ ರೈಸ್ ತೊಗೊಳ್ಬೋದು. ಸೊ ನಿಮ್ಮ ಚಾಯ್ಸ್ ಅದು. ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಯಾವ ಕಪ್ ಮೆಜರ್ಮೆಂಟಿಂದ ನಾನು ಅಕ್ಕಿಯನ್ನು ತೊಗೊಂಡಿದ್ದೀನೋ ಫೈನಲಾಗಿ ಅದೇ ಕಪ್ ಮೆಜರ್ಮೆಂಟಿಂದ ನಾನು ಎಲ್ಲದು ಅಳತೆ ಪ್ರಕಾರ ತೊಗೊಂಡಿದ್ದೀನಿ. ಸೊ ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಅಕ್ಕಿಯನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ಥರ ಅಕ್ಕಿ ರೋಸ್ಟ್ ಮಾಡದೆ ಹಾಕಿದರೆ ಅದು ಖಂಡಿತವಾಗ್ಲೂ ಟೇಸ್ಟ್ ಅನಿಸೋದಿಲ್ಲ. ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಅಕ್ಕಿಯನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ನೀವು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ, ನಾನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನಾನು ಮಾಡಿರುವ ಈ ವಿಧಾನದಲ್ಲಿ ನೀವು ಖಂಡಿತವಾಗ್ಲೂ ಈ ಉರಿಗಡಲೆ ತಂಬಿಟ್ಟನ್ನ ಒಂದು ಸಲ ಟ್ರೈ ಮಾಡಿ ನೋಡಿ. ಸೂಪರ್ ಡೂಪರ್ ಆಗಿರುತ್ತೆ. ಹಾಗೂ ತುಂಬ ಈಸಿಯಾಗಿ ಅತಿ ಕಡಿಮೆ ಸಮಯದಲ್ಲಿ ಈ ಶಿವರಾತ್ರಿ ಹಬ್ಬಕ್ಕೆ ನೀವು ಕೂಡ ರೆಡಿ ಮಾಡ್ಕೊಳ್ಬೋದು. ಚೆನ್ನಾಗಿ ಅಕ್ಕಿಯನ್ನು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈಗ ನಾನು ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಎಲ್ಲ ಕಡೆ ಕೂಡ ಅಕ್ಕಿ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಸೊ ಅದೇ ಪ್ಯಾನಲ್ಲಿ ನಾನು 3/4 ಕಪ್ ಆಗುವಷ್ಟು ಪುಟಾಣಿ ತೊಗೊಂಡಿದ್ದೀನಿ, ಉರಿಗಡಲೆ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಅಕ್ಕಿ ಜೊತೆ ರೋಸ್ಟ್ ಮಾಡ್ಕೊಳ್ಬೇಕು. ತೀರಾ ರೋಸ್ಟ್ ಮಾಡೋದು ಬೇಡ, ಒಂದು 20% ರೋಸ್ಟ್ ಆದರೆ ಸಾಕು ಅಷ್ಟೇ. ಸೊ ಆಲ್ರೆಡಿ ಅಕ್ಕಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಸೊ ಉರಿಗಡಲೆನ ಹಾಕಿ ಸ್ವಲ್ಪ ಒಂದು 2 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ಪುಟಾಣಿ ಕೂಡ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಪುಟಾಣಿ ಮಿಸ್ ಮಾಡದೆ ಹಾಕಿ. ನೀವು ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಇನ್ನೂ ಟೇಸ್ಟಿಯಾಗಿರುತ್ತೆ ಉರಿಗಡಲೆ ತಂಬಿಟ್ಟು. ಸೊ ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಅದೇ ಪ್ಯಾನ್ಗೆ ಯಾವ ಕಪ್ ಅಳತೆಯಿಂದ ಅಕ್ಕಿನ ತೊಗೊಂಡಿದ್ದೋ ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ನಾನು ಶೇಂಗಾ ಬೀಜವನ್ನು ತೊಗೊಳ್ತಾ ಇದ್ದೀನಿ. ಸೊ ಫೈನಲಾಗಿ ನೋಡುತ್ತಿದ್ದಲ್ಲ ಯಾವ ಕಪ್ ಅಳತೆಯಿಂದ ನಾನು ತೊಗೊಂಡಿದ್ದೀನೋ ಎಲ್ಲನೂ ಮೆಜರ್ಮೆಂಟ್ ಅದೇ ಕಪ್ ಅಳತೆಯಿಂದ ತೊಗೊಳ್ಬೇಕಾಗುತ್ತೆ. ಸೊ ಈ ಕಪ್ ಅಳತೆಯಿಂದ ನಾನು ಒಂದು 8ರಿಂದ 9 ಉಂಡೆಗಳನ್ನು ಮಾಡಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಜಾಸ್ತಿ ಮೆಂಬರ್ಸ್ ಇದ್ದರೆ ನೀವು ಸ್ವಲ್ಪ ಜಾಸ್ತಿನೇ ತೊಗೊಳ್ಬೋದು. ಸೊ ನೋಡಿ, ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನೀವು ಶೇಂಗಾ ಕೂಡ ಕಲರ್ ಚೇಂಜ್ ಆಗೋ ತನಕ, ಅಂದರೆ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಸಿ ಥರ ಇರಬಾರ್ದು. ನೋಡಿ ಫೈನಲಾಗಿ ಈ ಥರ ರೋಸ್ಟ್ ಆಗಿರಬೇಕು. ಇಷ್ಟಾದರೆ ಸಾಕು. ಸೊ ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ಅದೇ ಪ್ಯಾನ್ಗೆ ತುರಿದು ಇಟ್ಕೊಂಡಿರುವಂತಹ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ತುರಿದಿರುವಂಥ ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಸೊ ಒಣ ಕೊಬ್ಬರಿ ಅಂತೂ ಮಿಸ್ ಮಾಡದೆ ಹಾಕ್ಕೊಳ್ಬೇಕು. ನಿಮಗೇನಾದರೂ ಕೊಬ್ಬರಿ ತುರಿಯುವಷ್ಟು ಟೈಮ್ ಇಲ್ಲ ಅನ್ನೋರು ನೀವು ಫ್ರೆಶ್ ಕೊಕೊನಟ್ ಪೌಡರ್ ಕೂಡ ತೊಗೊಂಡು ಹಾಕ್ಕೊಳ್ಬೋದು. ಬಟ್ ಕೊಕೊನಟ್ ಪೌಡರ್ ರೆಡಿ ಪೌಡರ್ ಹಾಕೋದ್ಕಿಂತ ಈ ಸಲ ಸ್ವಲ್ಪ ಸಮಯ ತೊಗೊಂಡ್ರೂ ಪರವಾಗಿಲ್ಲ, ಇದನ್ನೇ ನೀವು ಮಾಡ್ಕೊಳ್ಳಿ. ಸೊ ಗ್ಯಾಸ್ ಆಲ್ರೆಡಿ ತವ ಕೂಡ ತುಂಬ ಚೆನ್ನಾಗಿ ಕಾದಿರುತ್ತೆ, ಕೊಬ್ಬರಿ ಬೇಗ ಒತ್ತೋಗ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ನೀವು ಬೇಗ ರೋಸ್ಟ್ ಮಾಡಿಕೊಂಡು ತೆಗೆದುಕೊಂಡ್ಬಿಡಿ. ನೆಕ್ಸ್ಟ್ ನಾನು ಅದೇ ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು, 1 ಟೇಬಲ್ ಸ್ಪೂನ್ ಆಗೋಷ್ಟು ಕರಿ ಎಳ್ಳನ್ನು ಹಾಕ್ಕೊಂಡು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಇದು ಬೇಗ ಕೂಡ ರೋಸ್ಟ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕಾಗಿ 1.5-2 ನಿಮಿಷ ಆದರೆ ಸಾಕು. ಇದು ಕೂಡ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಸೊ ಇದು ಕೂಡ ಚೆನ್ನಾಗಿ ರೋಸ್ಟ್ ಆದಮೇಲೆ ತೀರಾ ಕೆಂಪಗಾಗೋ ತನಕ ನೀವು ರೋಸ್ಟ್ ಮಾಡ್ಕೊಳ್ಳೋದು ಬೇಡ. ಜಸ್ಟ್ ಸಿಂಪಲ್ ಅದು ಕೈ ಮುಟ್ಟುವಷ್ಟು ಬಿಸಿ ಇದ್ದರೆ ಸಾಕು. ಅಷ್ಟಾದರೆ ಸಾಕು, ನೀವು ಅಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಸೊ ನೋಡಿ, ಈಗ ನಾನು ಇದನ್ನು ಕೂಡ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೈಡಲ್ಲಿಡಿ. ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನಿಲ್ಲಿ ಬೆಲ್ಲವನ್ನು ತೊಗೊಳ್ತಾ ಇದ್ದೀನಿ. ಯಾವ ಕಪ್ ಅಳತೆಯಿಂದ ನಾನು ಅಕ್ಕಿಯನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 1 ಕಪ್ ಆಗೋಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ನೋಡಿ, ಬೆಲ್ಲವನ್ನು ನಾನು ಈ ಥರ ಕೊಬ್ಬರಿ ತುರಿಯೋ ಮಣ್ಣಿಂದ ಚೆನ್ನಾಗಿ ತುರಿದುಕೊಂಡಿದ್ದೀನಿ. ನಿಮಗೆ ಟೈಮ್ ತುಂಬ ಸೇವ್ ಆಗುತ್ತೆ. ಬೆಲ್ಲ ನೀವೇನಾದರೂ ಇಡಿಯಾಗಿ ಬೆಲ್ಲವನ್ನು ಥರ ಹಾಕಿದರೆ ಅದು ಲೇಟ್ ಆಗುತ್ತೆ ನಿಮಗೆ ಪಾಕ ರೆಡಿ ಆಗಲಿಕ್ಕೆ. ಸೊ ಆ ಕಾರಣಕ್ಕಾಗಿ, ಅಂದರೆ ಚೆನ್ನಾಗಿ ಬೆಲ್ಲ ಕರಗಲಿಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಅಂಥವ್ರು ಏನು ಮಾಡ್ತೀರಾ ಅಂದರೆ ಈ ಥರ ಬೆಲ್ಲವನ್ನು ತುರಿದುಕೊಂಡು ಹಾಕೋದ್ರಿಂದ ಬೇಗ ನಿಮಗೆ ಬೆಲ್ಲದ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಯಾವ ಕಪ್ ಅಳತೆಯಿಂದ ನಾನು ಬೆಲ್ಲವನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 3/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಜಸ್ಟ್ ನಾನು ಬೆಲ್ಲ ಮೆಲ್ಟ್ ಆಗಲಿಕ್ಕೆ, ಅಂದರೆ ಬೆಲ್ಲ ಕರಗುವಷ್ಟು ಮಾತ್ರ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ನೀವು ನೋಡ್ತಿರ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ನಿಮಗೆ ಬೆಲ್ಲ ಕೂಡ ಬೇಗನೆ ಕರಗೋಗ್ಬಿಡುತ್ತೆ. ಯಾಕೆಂದರೆ ನಾವು ಬೆಲ್ಲವನ್ನು ಚೆನ್ನಾಗಿ ತುರಿದು ಹಾಕ್ಕೊಳ್ಳೋದ್ರಿಂದ. ಸೊ ನೋಡಿ, ಫೈನಲಾಗಿ ಈಗ ಒಂದು ಕುದಿ ಬಂದಿದೆ. ಜಸ್ಟ್ ಇದಕ್ಕೆ ಒಂದೇ ಕುದಿ ಬಂದರೆ ಸಾಕು, ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಇದು ಎಳೆ ಥರ ಕೂದಲು ಥರ ಪಾಕ ಬರೋ ನೆಸೆಸಿಟಿ ಇಲ್ಲ.
ತುಂಬ ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗಿನ್ನು ಸೈಡಲ್ಲಿಡಿ. ನಾವೇನು ಮೊದಲಿಗೆ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅಕ್ಕಿ, ಉರಿಗಡಲೆ, ಅದನ್ನ ನೋಡಿ ಸ್ವಲ್ಪ ಉರಿಗಡಲೆಯನ್ನು ನಾನೀಗ ಸ್ವಲ್ಪ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಉರಿಗಡಲೆಯನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈ ಥರ ಒಂದು ಪ್ಲೇಟ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಮೇಲೆ ಉದುರಿಸ್ಲಿಕ್ಕೆ ಉಂಡೆ ಕಟ್ಟುವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತಿನ್ನಲಿಕ್ಕೂ ತುಂಬ ಟೇಸ್ಟಾಗಿ ಅನಿಸುತ್ತೆ. ರೋಸ್ಟ್ ಮಾಡಿ ಇಟ್ಕೊಂಡಿರೋಂಥ ಪುಟಾಣಿನ 4 ಟೇಬಲ್ ಸ್ಪೂನ್ ಆಗೋಷ್ಟು ತೆಗೆದುಕೊಂಡು ಉಳ್ಕಿದ್ದ ನೀವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಶೇಂಗಾವನ್ನು ರೋಸ್ಟ್ ಮಾಡಿ ಇಟ್ಟಿದ್ನಲ್ವ, ಸೊ ಅದು ಕೂಡ ಚೆನ್ನಾಗಿ ಸಿಪ್ಪೆ ತೆಗೆದು ಈ ಥರ ಮಾಡ್ಕೊಂಡಿದ್ದೀನಿ. ಇದು ಕೂಡ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ಬೀಜವನ್ನು ತೆಗೆದುಕೊಂಡು ಉಳ್ಕಿದ್ದನ್ನೆಲ್ಲ ನೀವು ಸೇಮ್ ಮಿಕ್ಸಿ ಜಾರ್ಗೆ ನಾವು ಅಕ್ಕಿ ಪುಟಾಣಿ ಹಾಕಿರ್ತೀವಲ್ವ ಅದೇ ಮಿಕ್ಸಿ ಜಾರ್ಗೆ ನೀವು ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಹಾಕ್ಕೊಂಡು ನೀವು ಪ್ಲೇಟನ್ನು ಕ್ಲೋಸ್ ಮಾಡಿ ನುಣ್ಣಗೆ ಇದನ್ನು ಚೆನ್ನಾಗಿ ಫೈನ್ ಪೌಡರಾಗಿ ಮಾಡ್ಕೊಳ್ಬೇಕು. ಅಕ್ಕಿ ಇರೋದ್ರಿಂದ ಸ್ವಲ್ಪ ನೀವು ಸಣ್ಣದಾಗಿ ಪೌಡರ್ನ ಮಾಡ್ಕೊಳ್ಬೇಕು. ಅದು 3ರಿಂದ 4 ಸಲ ಹಾಕ್ಕೊಳ್ಬೇಕು. ನೀವೇನಾದರೂ ಹಂಗೆ ತರಿ ಹಾಕಿದ್ರಿ ಅಂದರೆ ನಿಜವಾಗ್ಲೂ ಉರಿಗಡಲೆ ತಂಬಿಟ್ಟು ತಿನ್ನಕ್ಕೆ ಬರೋದಿಲ್ಲ. ಯಾಕೆಂದರೆ ಅಕ್ಕಿ ಥರ ಹಲ್ಲಲ್ಲಿ ಸಿಕ್ಕೊಂಡ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಅಕ್ಕಿ ಎಲ್ಲ ತೀರ ಪುಡಿಯಾಗೋ ತನಕ ನೀವು ಚೆನ್ನಾಗಿ ಫೈನ್ ಪೌಡರಾಗಿ ಮಾಡ್ಕೊಳ್ಬೇಕು. ಸೊ ಇಷ್ಟಾದರೆ ಸಾಕು. ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ, ಅಂದರೆ ನೀವು ಯಾವ ಪಾತ್ರೆಯಲ್ಲಿ ಉಂಡೆಯನ್ನು ಕಟ್ಟಕ್ಕೆ ತೊಗೊಳ್ತೀರೋ ಆ ಪಾತ್ರೆಗೆ ನೀವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಪೌಡರ್ನ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ನಿಮ್ಗೇನಾದರೂ ಸಣ್ಣ ಆಗಿಲ್ಲ ಅಂದರೆ ಒಂದು 2ರಿಂದ 3 ಸಲ ಕ್ಲೀನಾಗಿ ನೀವು ಜಾರ್ನ ಸಣ್ಣ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಏಲಕ್ಕಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ನಾನು ಆಗಲೇ ಎತ್ತಿಟ್ಕೊಂಡಿರ್ತಿದ್ನಲ್ಲ ಉರಿಗಡಲೆ, ಶೇಂಗಾ, ನೆಕ್ಸ್ಟ್ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಒಣ ಕೊಬ್ಬರಿ, ಕರಿ ಎಳ್ಳು, ಬಿಳಿ ಎಳ್ಳು ಎಲ್ಲದನ್ನೂ ಈಗ ನಾನು ಆ ಪೌಡರ್ಗೆ, ಅಂದರೆ ಅಕ್ಕಿ ಹಾಗೂ ಉರಿಗಡಲೆ ಪೌಡರ್ಗೆ ನಾನು ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ಪೂನ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಮನೆ ನೀವು ಪಾಕವನ್ನು ಹಾಕೋದು ಬೇಡ. ಇದನ್ನೆಲ್ಲದನ್ನೂ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ಒಂದು ಸಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆನೂ ಉರಿಗಡಲೆ, ಶೇಂಗಾ, ಕೊಬ್ಬರಿ ಎಲ್ಲ ಉಂಡೆಗಳಲ್ಲಿ ನಿಮಗೆ ಚೆನ್ನಾಗಿ ಸಿಗುತ್ತೆ. ಸೊ ಆ ಕಾರಣಕ್ಕಾಗಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ನೀವು ಬೇಕಿದ್ರೆ ಇದೇ ಪೌಡರ್ನು ಕೂಡ ತಿಂತಾರೆ ಕೆಲವರು. ವಾರಾನ್ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಂಡು ಈ ಪೌಡರ್ ಕೂಡ ತಿಂತಾರೆ. ಈ ಪೌಡರ್ನು ಕೂಡ ನೀವು ಕರ್ಜಿಕಾಯಿ ಮಾಡುವಾಗ ಈ ಪೌಡರ್ನ ಕೂಡ ಹಾಕ್ಕೊಳ್ತಾರೆ. ಸೊ ನೋಡಿ, ಇಷ್ಟು ಪೌಡರ್ ಕೂಡ ರೆಡಿಯಾಗಿದೆ. ನಾವೇನು ಆಲ್ರೆಡಿ ಬೆಲ್ಲವನ್ನೆಲ್ಲ ಚೆನ್ನಾಗಿ ಮೆಲ್ಟ್ ಮಾಡಿಕೊಂಡು ಕರಗಿಸ್ಕೊಂಡಿರ್ತೀವಲ್ವ, ಆ ಬೆಲ್ಲದ ಪಾಕವನ್ನು ಈಗ ನಾವು ಶೋಧಿಸ್ಕೊಳ್ಬೇಕು. ಅಂದರೆ ನೀವು ಯಾವುದೇ ಪಾಕವನ್ನು ತೊಗೊಳ್ಳಿ, ಚೆನ್ನಾಗಿ ಜರಡಿಯ ಸಹಾಯದಿಂದ ಶೋಧಿಸ್ಕೊಂಡೇ ತೊಗೊಳ್ಳಿ. ಕೆಲವೊಂದು ಸಲ ಬೆಲ್ಲಗಳಲ್ಲಿ ಅರಳುಗಳು ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಚೆನ್ನಾಗಿ ಬೆಲ್ಲವನ್ನು ಶೋಧಿಸಿ, ಅಂದರೆ ಒಂದೇ ಸಮನೆ ಅಷ್ಟು ಪಾಕ ಹಾಕೋದು ಬೇಡ. ಸ್ವಲ್ಪ ಪಾಕವನ್ನು ಹಾಕ್ಕೊಂಡು ನೀವು ಈ ಥರ ಚೆನ್ನಾಗಿ, ಈಗ ನಾವು ಚಪಾತಿ ಹಿಟ್ಟನ್ನು ಯಾವ ಥರ ಕಲಿಸ್ಕೊಳ್ತೀವೋ ಸ್ವಲ್ಪ ಆ ಥರ ಕಲಿಸ್ಕೊಳ್ಬೇಕು. ನೀವು ಸ್ವಲ್ಪನೇ ಹಾಕ್ಕೊಂಡು ಕೂಡ ಉಂಡೆ ಕಟ್ಕೋಬೋದು. ಈ ಥರ ಕೂಡ ಪಾಕ ಸ್ವಲ್ಪನೇ ಹಾಕ್ಕೊಂಡು ಎಲ್ಲದನ್ನು ಕೂಡ ನಾದ್ಕೊಂಡಾದ್ಮೇಲೆ ಕೂಡ ನೀವು ಉಂಡೆ ಕಟ್ಕೋಬೋದು. ಸೊ ನೀವು 2 ವಿಧಾನದಲ್ಲಿ ಕೂಡ ನೀವು ಉಂಡೆನ ಮಾಡ್ಕೊಳ್ಬೋದು. ಜಸ್ಟ್ ನಾನಿಲ್ಲಿ ಪಾಕವನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಮಹಾಶಿವರಾತ್ರಿ ಹಬ್ಬಕ್ಕೆ ಎಲ್ಲರ ಮನೆಯಲ್ಲೂ ಕೂಡ, ಅಂದರೆ ವಿಶೇಷವಾಗಿ ಈ ಉರಿಗಡಲೆ ತಂಬಿಟ್ಟನ್ನು ಮಾಡ್ತಾರೆ. ಮನೆಯಲ್ಲಿರುವಂಥ ಸಾಮಗ್ರಿನ ಯೂಸ್ ಮಾಡಿಕೊಂಡು ತುಂಬ ವಿಶೇಷವಾಗಿ ಈ ಉರಿಗಡಲೆ ತಂಬಿಟ್ಟನ್ನು ಮಾಡ್ಬೋದು. ಇದು ಸಾಂಪ್ರದಾಯಿಕವಾಗಿ ಮಾಡುವಂತಹ ಒಂದು ಸಿಹಿ ತಿಂಡಿ ಅಂತಲೇ ಹೇಳ್ಬೋದು. ಸೊ ಎಲ್ಲ ಕಡೆಯೂ ಈ ಉರಿಗಡಲೆ ತಂಬಿಟ್ಟನ್ನು ಮಾಡ್ತಾರೆ. ಕೆಲವು ಹೊಸಬ್ರು ಏನಾದರೂ ನೋಡಿದರೆ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬ ಸುಲಭವಾಗಿ ಮಾಡ್ಬೋದು. ಸೊ ನೆಕ್ಸ್ಟ್ ನನಗೆ ಇನ್ನೊಂದು ಸ್ವಲ್ಪ ಉಳಿದಂತಹ ಬೆಲ್ಲದ ಪಾಕವನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಉಂಡೆ ಗಟ್ಟಿ ಅನಿಸೋದಿಲ್ಲ. ನೀವೊಂದು 15 ಡೇಸ್ವರೆಗೂ ಉಂಡೆನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಬೆಲ್ಲದ ಪಾಕವನ್ನು ಹಾಕ್ಕೊಂಡು ಈ ಥರ ಒಂದು ಉಂಡೆಯನ್ನು ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಈಗ ನಾನು ಚಿಕ್ಕದಾಗಿ ನನಗೆ ಬೇಕಾದಂಥ ಸೈಜಲ್ಲಿ ನಾನು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆಲ್ಲ ಉಂಡೆ ಒಂದೇ ಸಮ ಬರಬೇಕು ಅಂದರೆ ನಿಮಗೆ ಕೈ ಮುಷ್ಟಿ ಆಗೋಷ್ಟು ಹಿಟ್ಟನ್ನು ಮಾತ್ರ ತೊಗೊಳ್ಳಿ. ಹಂಗಂದರೆ ಮಾತ್ರ ನಿಮಗೆ ಉಂಡೆ ಎಲ್ಲ ಉಂಡೆನೂ ಒಂದೇ ಶೇಪಲ್ಲಿ ಒಂದೇ ಸಮನಾಗಿ ಕೂಡ ಉಂಡೆ ಒಂದು ದೊಡ್ಡದು ಒಂದು ಚಿಕ್ಕದು ಅನಿಸೋದಿಲ್ಲ. ಒಂದೇ ಅಳತೆ ಪ್ರಕಾರ ಕೂಡ ನಿಮಗೆ ಉಂಡೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಈಗ ಚೆನ್ನಾಗಿ ನಾನು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಉಂಡೆನ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಇದೇನು ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ. ಜಸ್ಟ್ ನಿಮಗೆ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿ, ತುಂಬ ಸುಲಭವಾಗಿ, ಸಾಂಪ್ರದಾಯಿಕವಾಗಿ ಮಹಾಶಿವರಾತ್ರಿ ಹಬ್ಬಕ್ಕೆ ನೀವು ಈ ಉರಿಗಡಲೆ ತಂಬಿಟ್ಟನ್ನು ಮಾಡ್ಬೋದು. ಸೊ ನೋಡಿ, ಈಗ ನಾನು ಜಸ್ಟ್ ಉಂಡೆನ ಮಾಡ್ಕೊಂಡು ಈಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಸೊ ನನ್ನ ವೀಡಿಯೋ ಮೊದಲ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರಬೇಕಂದ್ರೆ ಖಂಡಿತವಾಗ್ಲೂ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಫೈನಲ್ ಆಗಿ ನಾನು ತುಂಬ ಸುಂದರವಾಗಿ, ಸಾಂಪ್ರದಾಯಿಕವಾಗಿ ಈ ಮಹಾಶಿವರಾತ್ರಿ ಹಬ್ಬಕ್ಕೆ ಉರಿಗಡಲೆ ತಂಬಿಟ್ಟನ್ನು ತುಂಬ ಸುಲಭವಾಗಿ ಕೂಡ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಮಾಡಿರೋ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ, ತುಂಬ ಸೂಪರಾಗಿ ಡೂಪರಾಗಿ ಬರುತ್ತೆ. ಸೊ ಫೈನಲ್ ಆಗಿ ನಾನೀಗ ಎಲ್ಲ ಉಂಡೆನೂ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸಲ ನೋಡ್ಕೊಂಡು ಬನ್ನಿ.
ನೋಡಿ ಇಷ್ಟಾದರೆ ಸಾಕು. ನೀವು ಒಂದು 15 ಡೇಸ್ ಇಟ್ಟರು ಇದು ಗಟ್ಟಿಯಾಗಿ ಅನಿಸೋದಿಲ್ಲ. ಫೈನಲಾಗಿ ಮಾಡಿರುವಂಥ ಉಂಡೆನ ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೇನಾದರೂ ಸ್ವಲ್ಪ ಉಂಡೆಯಲ್ಲಿ ಪಾಕ ಜಾಸ್ತಿ ಆಯಿತು ಅನಿಸಿದರೆ ಸ್ವಲ್ಪ ಶೇಂಗಾ ಪೌಡರ್ ಅಥವಾ ಪುಟಾಣಿ ಪೌಡರ್ ಕೂಡ ಹಾಕ್ಕೊಂಡು ನೀವು ಉಂಡೆನ ಚೆನ್ನಾಗಿ ತುಂಬ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬೋದು. ಸೊ ನೀವೇನಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಮಹಾಶಿವರಾತ್ರಿ ಹಬ್ಬಕ್ಕೆ ಒಂದು ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಫೈನಲಾಗಿ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.